10 crores in 60 days ಚಾಲೆಂಜಲ್ಲಿ ಡೇ 47. ನೀವು ಯೂಶಲಿ ಒಂದು ಪ್ರಾಪರ್ಟಿ ತೊಗೊಂಡಾಗ ಯಾವುದೇ ಬ್ಯಾಂಕ್ಗೆ ಲೋನ್ಗೆ ಹೋದರೆ ಅಲ್ಲಿ ಲೋನ್ ಲಯಬಿಲಿಟಿ ಕವರ್ ಅಂತ ಒಂದು ಇನ್ಸೂರೆನ್ಸ್ ಇರುತ್ತೆ. ನೀವು ಅದನ್ನು ಯೂಶಲಿ ಬೇಡ ಅಂತೀರಲ್ವಾ. ಈ ರಿವ್ಯೂ ಒಂದು ಕೇಳ್ಕೊಂಡು ಬನ್ನಿ, ಅದಾದಮೇಲೆ ನಾನು ಆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಂಜುನಾಥ್ ಸರ್ ಅವರು ನಮಗೊಂದು ಪ್ರಾಪರ್ಟಿ ಸಜೆಸ್ಟ್ ಮಾಡಿ ಅದಕ್ಕೆ ಲೋನ್ ಮಾಡಿ ಅದಕ್ಕೊಂದು ಲಯಬಿಲಿಟಿ ಇನ್ಶೂರೆನ್ಸ್ ಅಂತ ಮಾಡಿಕೊಟ್ರು. ಅದಾದಮೇಲೆ 1 ಇಯರ್ಗೆ ನಮ್ಮ ಹಸ್ಬೆಂಡ್ ಅವರಿಗೆ ಹೆಲ್ತ್ ಇಶ್ಯೂ ಬಂದಾಗ ಅದಕ್ಕೆ ಒಂದು ಫಸ್ಟಿಗೆ ಅವರು ಇನ್ಶೂರೆನ್ಸ್ ಅವರು ಅದನ್ನು ರಿಜೆಕ್ಟ್ ಮಾಡಿದರು. ಆಗ ಇವರು ಮಂಜುನಾಥ್ ಸರ್ ಅವರೇ ಫೈಟ್ ಬ್ಯಾಕ್ ಮಾಡಿ ನಮಗೆ ಒಂದು ಆ ಲೋನ್ 40 lakh ಲೋನನ್ನು ಕ್ಲೋಸ್ ಮಾಡಿ ಕೊಟ್ಟರು ಫೈಟ್ ಮಾಡಿ. ಅದಕ್ಕೋಸ್ಕರ ನಾನು ಮಂಜುನಾಥ್ ಸರ್ ಅವರನ್ನು ತುಂಬ ನೆನೆಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಾಡಕ್ಟ್ ಹೆಸರು ಹೇಳ್ದಂಗೆ ಲಯಬಿಲಿಟಿ ಇನ್ಶೂರೆನ್ಸ್ ಅಂದರೆ ನೀವೇನು ಬ್ಯಾಂಕಿಂದ ಲಯಬಿಲಿಟಿ ತೊಗೊಂಡಿರ್ತೀರಾ, ಲೋನ್ ತೊಗೊಂಡಿರ್ತೀರಾ, ಆ ಲೋನ್ಗೆ ಕವರೇಜ್ ಅಂತ. ಲೋನ್ ತೊಗೊಂಡಿರೋ ಅಪ್ಲಿಕೆಂಟ್ ಯಾರಿದ್ದಾರೆ ಅವ್ರಿಗೇನಾದರೂ ಕ್ರಿಟಿಕಲಿ ಇಲ್ಲ ಡೆತ್ ಆದರೆ ಕಂಪ್ಲೀಟ್ ಲೋನ್ನ ಬ್ಯಾಂಕ್ ಇಂಟರ್ನಲ್ ಕ್ಲೋಸ್ ಮಾಡಿ ಅವ್ರು ಯಾರನ್ನ ನಾಮಿನಿ ಅಂತ ಡಿಕ್ಲೇರ್ ಮಾಡಿರ್ತಾರೆ ಅವ್ರಿಗೆ ಕಂಪ್ಲೀಟ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ. ಇದು ಬ್ಯಾಂಕಿಂದ ಒಂದು ಇಂಟರ್ನಲ್ ಪ್ರಾಡಕ್ಟ್ ಆಗಿರುತ್ತೆ. ಇದನ್ನ ಬ್ಯಾಂಕಿನ ಹೌಸಿಂಗ್ ಲೋನ್ ಅಕೌಂಟ್ ನಂಬರ್ ಜೊತೆ ಲಿಂಕ್ ಮಾಡಿರ್ತಾರೆ. ಸೊ ಇದು ನಿಮ್ಮ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ಇಂಟರ್ನಲ್ ಲಯಬಿಲಿಟಿ ಪ್ರಾಡಕ್ಟ್ ತುಂಬ ಬೆಟರ್ ಆ್ಯಂಡ್ ಸೇಫ್. ರಿಯಲ್ಟರ್ಸ್ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರು ಇದನ್ನು ನಿಮ್ಮ ಕಸ್ಟಮರ್ಗೆ ಸಜೆಸ್ಟ್ ಮಾಡಿ. ಯಾಕಂದರೆ ನಾವು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾವು ಅವರ ನಾಳೆ ಬರೋ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಗಿವರ್ಸ್ ಆಗಿರಬೇಕು. ನೀವು ಎಷ್ಟು ಮಾಡಿದ್ರೆ ನಮಗೆ ಎಷ್ಟು ನಿಮ್ಮಂತೆ ನಾಳೆ ನೆನ್ಕೊಳ್ತಾ ಇರ್ತೇವೆ ನಾವು. ನೋಡಿದ್ರಲ್ಲ ಫ್ಯಾಮಿಲಿಯಲ್ಲಿರೋ ಸಂತೋಷ. 40 lakh ಅದು 20 year ಟೆನ್ಯೂರ್ ಇತ್ತು, ಬಟ್ ಇವತ್ತದು ಲಯಬಿಲಿಟಿ ಫ್ರೀ ಆಗಿದೆ. ದೇವರ ಆಶೀರ್ವಾದದಿಂದ ದಿನ ದುಡ್ಡೇನೋ ದುಡಿತಾ ಇದ್ದೀವಿ, ಸ್ವಲ್ಪ ಪುಣ್ಯನೂ ಹಿಂದೆ ಹಾಕ್ಕೊಳ್ಳೋಣ.